ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಜೂನ್ ತಿಂಗಳಿನ 3ನೇ ವಾರದಲ್ಲಿ ಪ್ರವೇಶಿಸಿ ಆತನ ಉಪಕಾರಗಳನ್ನು ನೆನೆಸಿ ಆತನ ಮೇಲಿಟ್ಟಿರುವಂತಹ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವ ನಿಮ್ಮನ್ನು ಆತನು ಕೈಬಿಡದೆ ಆಶೀರ್ವದಿಸಿ ಮುಂದಕ್ಕೆ ಕರೆದುಕೊಂಡು ಹೋಗುವ ಮಹಾ ದಿನಗಳು ನಿಮಗಾಗಿ ಮುಂದೆ ಇಟ್ಟಿದ್ದಾನೆಂಬ ಚಿಂತೆಯನ್ನು ಸಾರಿ ಇವತ್ತಿನ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 14-15 ವಾಕ್ಯ. ಪರಲೋಕಕ್ಕೆ ಹೇರಿ ಹೋದ ಪ್ರಧಾನ ಯಾಜಕನೊಬ್ಬನು ನಮಗಿದ್ದಾನೆ, ಆತನೇ ದೇವರ ಮಗನಾದ ಯೇಸು. ಆದ್ದರಿಂದ ನಮಗಿರುವ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋಣ. ನಮ್ಮ ಪ್ರಧಾನ ಯಾಜಕನಾಗಿರುವ ಯೇಸು ನಮ್ಮ ದೌರ್ಬಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿದ್ದಾನೆ. ಆತನು ಈ ಲೋಕದಲ್ಲಿ ಜೀವಿಸಿದಾಗ ಸರ್ವ ವಿಷಯಗಳಲ್ಲಿಯೂ ನಮ್ಮಂತೆಯೇ ಶೋಧನೆಯಲ್ಲಿ ಗುರಿಯಾಗಿದ್ದರೂ ಪಾಪ ಮಾಡಲಿಲ್ಲ. ಈ 2 ವಾರಗಳಲ್ಲಿ ನಾವು ದೇವರ ಸಮೀಪಕ್ಕೆ ಓಡಿ ಬರುವುದ ಕುರಿತಾಗಿಯೂ ಮಹಾಯಾಜಕನಾಗಿರುವಂತಹ ಯೇಸು ಕ್ರಿಸ್ತನ ಸಮೀಪಕ್ಕೆ ಹುಡುಕಿ ಬರುವುದನ್ನು, ಆತನ ಸಮೀಪಕ್ಕೆ ಅಪ್ರೋಚ್ ಆಗುವಾಗ, ಹುಡುಕಿ ಬರುವಾಗ, ಸಮೀಪಕ್ಕೆ ಸೇರುವಾಗ ನಮಗಿರಬೇಕಾದಂಥ ಗುಣಲಕ್ಷಣಗಳು, ವಿಶೇಷತೆಗಳನ್ನು ನಾವು ಧ್ಯಾನಿಸುತ್ತಾ 3ನೇ ವಾರಕ್ಕೆ ಪ್ರವೇಶಿಸಿರುವಾಗ ಈ ವಾಕ್ಯದ ಅಡಿಸ್ಥಾನದಲ್ಲಿ ನಿಂತು ನಿಮ್ಮ ಹತ್ರ ದೇವರ ವಾಕ್ಯವನ್ನು ಸಾರೋದಕ್ಕೆ ದೇವರ ಕೃಪೆಯಲ್ಲಿ ಆಶ್ರಯಿಸುವವನಾಗಿದ್ದೆ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪರಲೋಕಕ್ಕೆ ಏರಿ ಹೋದ ಪ್ರಧಾನ ಯಾಜಕನು ನಮಗೊಬ್ಬನಿದ್ದಾನೆ ಎಂಬುದಾಗಿ. ಹಳೆ ಒಡಂಬಡಿಕೆಯನ್ನು ನಾವು ನೋಡುವಾಗ ಅಲ್ಲಿ ಇಸ್ರಾಯೇಲ್ ಜನರಿಗೆ ಮೋಶೆ ದೇವರ ಪಾದದಲ್ಲಿ ಕಾದಿದ್ದು, ಮಂಜೂಷ ಪೆಟ್ಟಿಗೆಯು ದೇವರ ಕೂಡಾರವನ್ನು, ಅದರ ಎಲ್ಲ ಕ್ರಮೀಕರಣಗಳನ್ನು ದೇವರಿಂದ ಹೊಂದಿಕೊಂಡು ಇಸ್ರಾಯೇಲ್ ಜನರು ಪಾಲಿಸಬೇಕಾದಂಥ ನಿಯಮಗಳನ್ನು, ಆಲಯಕ್ಕೆ ಆ ಕೂಡಾರದಲ್ಲಿ ಬಂದು ಹೇಗೆ ದೇವರ ಮಂಜೂಷ ಪೆಟ್ಟಿಗೆಯ ಮುಂದೆ ಆರಾಧಿಸಬೇಕು ಎಂಬುದೆಲ್ಲವನ್ನು ನಾವು ಗೊತ್ತಿದೆ, ನಮಗೆ ತಿಳಿದಿದೆ. ಆ ರೀತಿಯಲ್ಲಿ ಆ ಆಲಯವು 3 ವಿಭಾಗವಾಗಿ ವಿಭಾಗಿಸಲ್ಪಟ್ಟಿದೆ. ಮಂಜೂಷ ಪೆಟ್ಟಿಗೆ ಇದ್ದಂಥ ಸ್ಥಳವು ಮಹಾಪರಿಶುದ್ಧ ಸ್ಥಳವೆಂಬುದಾಗಿ ಕರೆಯುತ್ತಾರೆ. ದೀಪಸ್ತಂಭವಿದ್ದಂಥ ಸ್ಥಳವನ್ನು ಪರಿಶುದ್ಧ ಸ್ಥಳವೆಂಬುದಾಗಿ ಕರೆಯುತ್ತಾರೆ. ಕೈಯನ್ನು ತೊಳೆಯೋದಕ್ಕೂ ಮತ್ತು ಯಾಗವನ್ನು ಸಮರ್ಪಿಸುವ ಒಂದು ಸ್ಥಳವು, ಅದನ್ನು ಆಚೆಯ ಕೋರ್ಟ್ಯಾರ್ಡ್ ಎಂಬುದಾಗಿ ಕರೆಯುತ್ತಾರೆ. ಈ 3 ವಿಭಾಗವಿರುವಂಥ ಆಲಯವನ್ನು ಮೋಶೆಯು ಅವರಿಗೆ ಆ ಕೂಡಾರದ ಇದನ್ನು ಮಾಡಿಕೊಟ್ಟು, ಅದರ ಎಲ್ಲ ಕ್ರಮೀಕರಣವನ್ನು ಕೊಟ್ಟು ಯಾಜಕನಾಗಿ, ಮಹಾಯಾಜಕನಾಗಿ ಆರೋನನನ್ನು ನಿಯಮಿಸುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಇಸ್ರಾಯೇಲ್ ಜನರು ಈ ಮಹಾಪರಿಶುದ್ಧ ಸ್ಥಳಕ್ಕೆ ಯಾರಿಗೂ ಹೋಗೋದಕ್ಕೆ ಪ್ರವೇಶವಿಲ್ಲದೆ ಬರೀ ಮಹಾಯಾಜಕನು ಮಾತ್ರವೇ ಆ ಆಲಯದ ಒಳಗೆ, ಮಹಾಪರಿಶುದ್ಧ ಒಳಗೆ ಹೋಗಿ ಬರುವಂತ ಸನ್ನಿವೇಶ. ಹೀಗಿರಲಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ನಂಬಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿ ಆತನಿಗೋಸ್ಕರವಾಗಿ ಜೀವಿಸುವವರಿಗೆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಪರಿಶುದ್ಧ ಸ್ಥಳಕ್ಕೂ ನಮಗೂ ಇದ್ದಂಥ ತಡೆಯನ್ನು, ಆ ಒಂದು ಕರ್ಟನ್ ಅನ್ನು ಮೇಲಿಂದ ಕೆಳಗೆ ಹರಿದಾಕಿ ನಾವೆಲ್ಲರೂ ಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೆ ಆತನು ನಮ್ಮ ಮುಂದೆ ಹೋಗಿ ನಮಗೋಸ್ಕರವಾಗಿ ಪರಲೋಕದಲ್ಲಿ ಪ್ರವೇಶಿಸಿದ್ದಾನೆ. ಇವತ್ತಿನ ಲೋಕದಲ್ಲಿ ನಾವು ಜೀವಿಸುವ ಈ ಲೋಕವು ಪಾಪದಿಂದ ತುಂಬಲ್ಪಟ್ಟಿದೆ, ಆದರೆ ಪರಲೋಕವೋ ಪರಿಶುದ್ಧ ಸ್ಥಳವಾಗಿದೆ. ಆ ಪರಿಶುದ್ಧ ಸ್ಥಳಕ್ಕೆ ನಮಗಿಂತ ಮುಂಚೆ ನಮ್ಮ ಮಹಾಯಾಜಕನಾದಂಥ ಯೇಸು ಸ್ವಾಮಿ ಏರಿ ಹೋಗಿದ್ದಾನೆ. ಆ ಸ್ಥಳಕ್ಕೆ ಹೋಗೋದಕ್ಕೆ ನಾವು ಕಾದಿರೋದು. ಇಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ಪರಿಶುದ್ಧ ಸ್ಥಳಕ್ಕೆ ಮಹಾಪರಿಶುದ್ಧನಾದಂಥ ಮಹಾಯಾಜಕನಾದಂಥ ಯೇಸು ಸ್ವಾಮಿ ನಮಗಿಂತ ಮುಂದೆ ಹೋಗಿದ್ದಾನೆ ಎಂಬುದಾಗಿ. ಆತನು ನಮಗಿಂತ ಮುಂದೆ ಯಾಕೆ ಹೋಗಿದ್ದಾನೆ? ಆತನು ನಮಗಾಗಿ ಈ ದಾರಿಯನ್ನು ಸಿದ್ಧಪಡಿಸಿ ನೀವು ಈ ದಾರಿಯಲ್ಲಿ ಬರಬೇಕು ಎಂಬುದಾಗಿ ಹೇಳಿ ಹೋಗಿದ್ದಾನೆ. ಅದು ಪರಿಶುದ್ಧ ಜೀವಿತದ ಹಾದಿಯಾಗಿದೆ. ಆ ಪರಿಶುದ್ಧ ಜೀವಿತದ ಹಾದಿಯಲ್ಲಿ ನಡೆಯುವವರು ಮಾತ್ರವೇ
ಪರಲೋಕಕ್ಕೆ ಸೇರಿ ಹೋಗೋದು. ಈ ಪರಿಶುದ್ಧ ಜೀವಿತ ಯಾತ್ರೆಯಲ್ಲಿ ಜೀವಿಸುವಾಗ ನಮಗೆ ನಂಬಿಕೆ ಇರಬೇಕು. ನನಗೊಬ್ಬ ದೇವರಿದ್ದಾನೆ, ಆ ದೇವರು ನನ್ನನ್ನು ಕಾಣುವವನಾಗಿದ್ದಾನೆ, ನನ್ನ ಜೀವಿತದಲ್ಲಿ ಬಂದು ಹೋಗುವ ಎಲ್ಲಾ ಕೊರತೆಗಳನ್ನು ಆತನು ತಿಳಿದಿದ್ದಾನೆ ಎಂಬ ಚಿಂತೆ, ಭಯ, ಭಕ್ತಿ ನಮಗಿರಬೇಕಾಗಿದೆ. ಅದನ್ನೇ ಇಲ್ಲಿ ಈ ಲೇಖಕನು ನಮಗೆ ಪ್ರಬೋಧಿಸೋದು. ನಮಗೊಬ್ಬ ಮಹಾಯಾಜಕನು ನಮಗಿಂತ ಮುಂಚೆ ಹೋಗಿದ್ದಾನೆ. ಆತನ ಮೇಲಿರುವಂತಹ ನಂಬಿಕೆಯನ್ನು ನಾವು ದೃಢವಾಗಿ ಇಟ್ಟು ನಿಲ್ಲಬೇಕಾಗಿದೆ. ಇವತ್ತಿನ ಲೋಕದಲ್ಲಿ ನಾವು ಯೇಸು ಸ್ವಾಮಿಗೋಸ್ಕರವಾಗಿ ನಿಲ್ಲಬೇಕಾಗಿದೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನ, ನನಗಿರುವಂತಹ ನಂಬಿಕೆಯನ್ನು ದೃಢವಾಗಿ ಮನಸ್ಸಲ್ಲಿಟ್ಟು ಅದನ್ನು ನಮ್ಮನ್ನು ಪ್ರಶ್ನೆ ಮಾಡುವವರ ಮುಂದೆ ದೃಢವಾಗಿ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾವು ನಿಂತುಕೊಳ್ಳಬೇಕಾಗಿದೆ. ಯೇಸು ಸ್ವಾಮಿಗೋಸ್ಕರವಾಗಿ ನಿಂತುಕೊಳ್ಳುವವರನ್ನು ದೇವರು ಹುಡುಕುವವನಾಗಿದ್ದಾನೆ. ನನ್ನ ಜೀವಿತವು, ನನ್ನ ಭಕ್ತಿ, ನನ್ನ ಗುಣಲಕ್ಷಣಗಳು, ನನ್ನ ವಿಶೇಷತೆಗಳು ಎಲ್ಲವೂ ಯೇಸು ಸ್ವಾಮಿಗೋಸ್ಕರವಾಗಿ ನಿಲ್ಲುವುದಕ್ಕೆ ನನಗೆ ಸಹಾಯ ಮಾಡಲಿ. ಯೇಸು ಸ್ವಾಮಿಗೋಸ್ಕರವಾಗಿ ನಿಲ್ಲೋದಕ್ಕೆ ನಾನು ನೀವು ತಯಾರಾಗಿದ್ದೇವೆ. ಆರ್ ವಿ ರೆಡಿ ಟು ಸ್ಟ್ಯಾಂಡ್ ಫಾರ್ ಜೀಸಸ್ ಇನ್ ಅವರ್ ಲೈಫ್? We stood for many great leaders. We stood for freedoms. We stood for many fights. We stood for many people's protection. We stood for our own desires. But today, are you ready to stand for Jesus? ಹಾಗೆ ಈ ಮಹಾಯಾಜಕನು ನಮಗಿಂತ ಮುಂದೆ ಪರಲೋಕಕ್ಕೆ ಹೋಗಿದ್ದಾನಲ್ಲವೇ? ಆ ಯೇಸು ಸ್ವಾಮಿ, ಆ ಮಹಾಯಾಜಕನ ವಿಶೇಷತೆ ಏನು ಗೊತ್ತಾ? ಆತನು ನಮ್ಮ ಎಲ್ಲ ಕೊರತೆಗಳನ್ನು, ನಮ್ಮ ಎಲ್ಲ ಪಾಪಗಳನ್ನು, ನಮ್ಮ ಎಲ್ಲ ನೋವನ್ನು, ದುಃಖವನ್ನು, ಕಷ್ಟವನ್ನು, ಪ್ರಯಾಸವನ್ನು, ನಿಂದೆಯನ್ನು, ಅವಮಾನವನ್ನು, ಕಣ್ಣೀರನ್ನು, ನೋವನ್ನು, ಚಂಚಲವನ್ನು ಎಲ್ಲವನ್ನು ಆತನು ಹಾದು ಹೋಗಿದ್ದಾನೆ. ನಾನು ನೀವು ನಂಬುವಂತ ಈ ಯೇಸು ಸ್ವಾಮಿ ನಮ್ಮ ಹಾಗೆ ಈ ಲೋಕದಲ್ಲಿ ಜೀವಿಸಿದಂತ ಒಂದು ವ್ಯಕ್ತಿ. ಆತನು ದೇವರು ಮತ್ತು ವ್ಯಕ್ತಿ. ನಾವು ಇವತ್ತು ಅನುಭವಿಸುವಂತ ಸಕಲ ನೋವನ್ನು, ವ್ಯಾಧಿಯನ್ನು, ರೋಗವನ್ನು, ಭಯವನ್ನು, ಚಂಚಲವನ್ನು, ಸಕಲವನ್ನು, ಕತ್ತಲೆಯನ್ನು, ಇರುಳನ್ನು, ಹೋರಾಟವನ್ನು ಎಲ್ಲವನ್ನು ಆತನು ಅನುಭವಿಸಿದ್ದಾನೆ. ಹಾಗಿದ್ದರೆ ಈ ಯೇಸು ಸ್ವಾಮಿಯ ಮೇಲಿರುವಂತಹ ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಂತುಕೊಳ್ಳುವವರಾಗಿರೋ ಆತನಿವಾಗ ಪರಲೋಕದಲ್ಲಿ ತಂದೆಯ ಪಾದದಲ್ಲಿ ಕೂತು ನಮಗಾಗಿ ಯಾಚಿಸುವವನಾಗಿದ್ದಾನೆ. ಆ ಯಾಚನೆಯನ್ನು ನಾವು ನಂಬಿ ನಮಗಾಗಿ ಪ್ರಾರ್ಥಿಸುವಂತಹ ಯೇಸು ಕ್ರಿಸ್ತನ ಮೇಲೆ ದೃಢವಾದಂಥ ನಂಬಿಕೆಯನ್ನಿಟ್ಟು ಮುಂದಕ್ಕೆ ಹೋಗೋಣ. ಈ ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಜೀವಿಸುವಾಗ ನಮ್ಮ ಹಾಗೆ ನಾವು ಹಾದು ಹೋದಂಥ ಎಲ್ಲ ರೀತಿಯಲ್ಲಿ ಶೋಧನೆಗಳನ್ನು ಆತನು ಅನುಭವಿಸಿದ್ದಾನೆ. ನಮಗಿವತ್ತು ಒಂದು ಪ್ರಶ್ನೆ. ಏನದು ಪ್ರಶ್ನೆ? ನಾನು ಅನುಭವಿಸುವಂಥ ಕಷ್ಟಗಳು ಬೇರೆ ಯಾರು ಅನುಭವಿಸೋದಕ್ಕಾಗೋದಿಲ್ಲ. ಹೌದು, ನಿಮ್ಮ ಕಷ್ಟಗಳು ನಿಮಗೆ ಮಾತ್ರ. ಆದರೆ ಇದನ್ನೆಲ್ಲರೂ ಅನುಭವಿಸುತ್ತಾರೆ ಅವರವರ ಜೀವಿತದ ಶೈಲಿಗಳಲ್ಲಿ. ಅವರು ಅನುಭವಿಸಬೇಕಾದಂಥ ಆ ರೀತಿಯಲ್ಲಿ ಅವರು ಆ ಕಷ್ಟಗಳನ್ನು ಅನುಭವಿಸುತ್ತಾರೆ. ಎಲ್ಲರೂ ಈ ಭೂಲೋಕದಲ್ಲಿ ಮನುಷ್ಯನಾಗಿ ನರನಾಗಿ ಹುಟ್ಟಿ ಬಂದಂಥ ಎಲ್ಲರೂ ಕಷ್ಟಗಳನ್ನು ಅನುಭವಿಸಬೇಕು. ಆದರೆ ಆ ಕಷ್ಟಗಳಲ್ಲಿ, ಆ ಶೋಧನೆಗಳಲ್ಲಿ ನಮ್ಮ ಮುಂದೆ ಹಾದು ಹೋದಂಥ ಒಂದು ರೋಲ್ ಮಾಡೆಲ್, ಒಂದು ಎಲ್ಲವನ್ನು ನಮಗೆ ಹೇಳಿಕೊಡುವಂಥ ಯೇಸು ಸ್ವಾಮಿ ಇದ್ದಾರೆ. ಆ ಯೇಸು ಸ್ವಾಮಿಯನ್ನೇ ನಾವು ಆರಾಧಿಸೋದು. ಈ ಯೇಸು ಸ್ವಾಮಿ ನಿನ್ನ ನೋವನ್ನು, ನಿನ್ನ ಶೋಧನೆಯನ್ನು, ನಿನ್ನ ಕಷ್ಟವನ್ನು, ನಿನ್ನ ವೀಕ್ನೆಸ್ ಅನ್ನು ನೋಡಿ ಸಿಂಪಥೈಸ್ ಮಾಡುವ ದೇವರಲ್ಲ. ಆತನು ನಿನ್ನ ನೋವಲ್ಲಿ, ನಿನ್ನ ಕಷ್ಟದಲ್ಲಿ, ನಿನ್ನ ಪ್ರಯಾಸದಲ್ಲಿ, ನಿನ್ನ ಕಣ್ಣೀರಲ್ಲಿ ಎಂಪಥೈಸ್ ಮಾಡುವಂತ ಒಂದು ದೇವರಾಗಿದ್ದ. ನಿನ್ನ ಕಷ್ಟಗಳಲ್ಲಿ ಆತನು ಅಯ್ಯೋ ಎಂಬುದಾಗಿ ಹೇಳುವವನಲ್ಲ. ನಿನ್ನ ಕಷ್ಟದಲ್ಲಿ, ಪ್ರಯಾಸದಲ್ಲಿ ನಿನ್ನ ಹತ್ತಿರ ಕೂತು ನಾನು ಈ ರೀತಿಯಲ್ಲಿ ಹೋಗಿದ್ದೆ, ನಾನು ಈ ರೀತಿಯಲ್ಲಿ ಅನುಭವಿಸಿದ್ದೆ, ಇದನ್ನು ನಾನು ಹೀಗೆ ಜಯಿಸಿದೆ ಎಂಬುದಾಗಿ ಹೇಳಿಕೊಡುವಂತ ಒಂದು ದೇವರಾಗಿದ್ದ. ನೀನು ಹಾದು ಹೋದಂತ ಸಕಲ ಶೋಧನೆಗಳನ್ನು ಆತನು ಅನುಭವಿಸಿದ್ದಾನೆ. ಆ ಅನುಭವಿಸಿದ ಆ ಅನುಭವಗಳೇ ನಿನಗೆ ಉಪದೇಶವಾಗಿ ಆತ್ಮನಿಂದ ನಿನಗೆ ತಿಳಿಸಿಕೊಡುವವನಾಗಿದ್ದಾನೆ.
ಇವತ್ತು ನೀನು ಹಾದು ಹೋದಂಥ ಶೋಧನೆಗಳಲ್ಲಿ ನಿನಗೆ ಉಪದೇಶ ಮಾಡೋದಕ್ಕೆ ಯಾರೂ ಇಲ್ಲ ಎಂಬುದಾಗಿ ನೀವು ಚಿಂತಿಸೋದಾದರೆ, ಇವತ್ತು ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನಿನ್ನ ಶೋಧನೆಗಳನ್ನು ಜಯಿಸಬೇಕಾದರೆ ಆತನ ಬಳಿಗೆ ಬಾ. ನಿನ್ನ ಪಾಪವನ್ನು ಜಯಿಸಬೇಕಾದರೆ ಆತನ ಸಿಂಹಾಸನದ ಬಳಿಗೆ ಬಾ. ಆತನನ್ನು ನೀನು ನಂಬಿ ನಿನ್ನ ಜೀವಿತದಲ್ಲಿ ಬಂದು ಹೋದಂಥ ಕೊರತೆಗಳನ್ನು ಜಯಿಸಬೇಕಾದರೆ ಆತನ ಬಳಿಗೆ ಬಾ. ಆತನ ಹತ್ತಿರಕ್ಕೆ ಬರುವಾಗ, ಆತನ ಸಿಂಹಾಸನದ ಬಳಿಗೆ ಬರುವಾಗ ನಿನಗೆ ಆಶೀರ್ವಾದ, ಜಯ, ಬಿಡುಗಡೆ, ಸೌಖ್ಯ ಎಲ್ಲವೂ ಉಂಟು ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳಿಕೊಡುತ್ತೆ. ಹಾಗಿದ್ದರೆ ಇವತ್ತು ನಾವು ನಮ್ಮ ಮನಸ್ಸನ್ನು, ನಮ್ಮ ಚಿಂತೆಯನ್ನು ದೇವರ ಪಾದದಲ್ಲಿ ಸಮರ್ಪಿಸಿ ಹೇಳೋಣ, ದೇವರೇ, ನಿನ್ನ ಸಿಂಹಾಸನದ ಮುಂದೆ ಬರೋದಕ್ಕೆ ನಾನು ಸಮರ್ಪಿಸಿ, ಕರುಣೆಯುಳ್ಳ, ದಯೆಯುಳ್ಳ ಈ ಸಿಂಹಾಸನದಿಂದ ನನಗೆ ಉತ್ತರ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿನ್ನನ್ನು ಎಂಪತೈಸ್ ಮಾಡುವ, ನಿನ್ನ ಶೋಧನೆಗಳನ್ನೆಲ್ಲವನ್ನು ಅರ್ಥ ಮಾಡಿ ನೀನು ಹಾದು ಹೋಗುವಂತ ಆ ಪ್ರಯಾಸದಲ್ಲಿ ಅದನ್ನು ಮುಂಚಿತವಾಗಿ ಅನುಭವಿಸಿ ಅದನ್ನು ಜಯಿಸಿ ಮುಂದಕ್ಕೆ ಹೋದಂಥ ಯೇಸು ಸ್ವಾಮಿ ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ನೀನು ಹಾದು ಹೋದಂಥ ಸಕಲ ಅನುಭವಗಳಲ್ಲಿ ನಾನು ಹಾದು ಹೋಗಿದ್ದೇನೆ, ಅದನ್ನು ಹೇಗೆ ಜಯಿಸಬೇಕೆಂಬ ಉಪದೇಶವು ನನ್ನ ಬಳಿಯಲ್ಲಿದೆ. ನೀನು ನನ್ನ ಪಾದದಲ್ಲಿ ಸಿಂಹಾಸನದ ಬಳಿಗೆ ಬಂದು ಕೂತು ಕಾಯುವವಳಾಗಿದ್ದರೆ ನೀನು ಆತನು ಪಾಪ ಮಾಡದೇ ಇದ್ದ ಹಾಗೆ ಪಾಪ ಮಾಡದೆ ಮುಂದಕ್ಕೆ ಹೋಗು. ವಾಕ್ಯ ಹೇಳುತ್ತೆ, ಈ ಎಲ್ಲ ಶೋಧನೆಗಳಲ್ಲಿ ಆತನು ಪಾಪ ಮಾಡಲಿಲ್ಲ. ನಾನು ನೀವು ಪಾಪವನ್ನು ಜಯಿಸೋದಕ್ಕೆ, ಪಾಪ ಮಾಡೋದಕ್ಕಾಗೋದಿಲ್ಲ ಎಂಬುದಾಗಿ ಹೇಳೋಕ್ಕಾಗೋದಿಲ್ಲ, ಪಾಪವನ್ನು ಜಯಿಸೋದಕ್ಕೆ ದೇವರ ಕೃಪೆಯನ್ನು ಹೊಂದೋಣ. ಆತನ ಸಿಂಹಾಸನ, ಪಾಪವನ್ನು ಜಯಿಸಿದಂಥ ಏಕೈಕ ದೇವರು, ವ್ಯಕ್ತಿಯು ನಾವು ಆರಾಧಿಸುವಂಥ ಯೇಸು ಸ್ವಾಮಿ. ಎಲ್ಲರೂ ಪಾಪ ಮಾಡಿ ಭೂಲೋಕದಲ್ಲಿ ಸತ್ತವರಾಗಿದ್ದಾರೆ, ಆದರೆ ಪಾಪ ಮಾಡದಂತೆ ಪಾಪವನ್ನು ಜಯಿಸಿ ಪರಲೋಕಕ್ಕೆ ಹೇರಿಯೋದಂಥ ಮಹಾಯಾಜಕನು ನಮಗಿದ್ದಾನೆ. ಆತನೇ ಯೇಸು ಸ್ವಾಮಿ. ಆತನನ್ನು ಕಾಯೋಣ, ಆತನ ಸಿಂಹಾಸನದ ಬಳಿಯಲ್ಲಿ ಕೂತಿರೋಣ. ಆತ ನಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ವಿಡಿಯೋನು ನೋಡುವ ಸಕಲ ದೇವಜನನ್ನು ನೀವೇ ಆಶೀರ್ವದಿಸಿ, ಅವರ ಜೀವಿತದಲ್ಲಿ ಹಾದು ಹೋಗುವಂಥ ಶೋಧನೆಗಳನ್ನು, ಕಷ್ಟಗಳನ್ನು, ಪ್ರಯಾಸವನ್ನು, ದುಃಖವನ್ನು, ನಿಂದೆಯನ್ನು, ಅವಮಾನಗಳನ್ನು ದೇವರು ನೀಗಿಸಿ, ನಿಮ್ಮ ಕೃಪೆಯನ್ನು ತುಂಬಿಸಿ, ನೀವೇ ನಿಮ್ಮ ಹಸ್ತದಿಂದ ಆಶೀರ್ವದಿಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು.